ಬೆಂಗಳೂರಿನಲ್ಲಿ ಹೆತ್ತ ಮಗಳೇ ತಾಯಿಯ ಹಾಗೂ ತನ್ನ ಚಿಕ್ಕಮ್ಮನ ಖಾಸಗಿ ಫೋಟೋವನ್ನು ತನ್ನ ಬಾಯ್ ಫ್ರೆಂಡ್ಗೆ ಕಳಿಸಿರುವ ಘಟನೆ ಒಂದು ನಡೆದಿದೆ ಅಂತಲೇ ಹೇಳಬೇಕು. ಯಾಕಂದರೆ ಈ ಒಂದು ಕೃತ್ಯ ನಡೆದಿರೋದು ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಅಷ್ಟಕ್ಕೂ ಈ ಒಂದು ಕೇಸ್ನಲ್ಲಿ ಈ ಎಲ್ಲ ಏನು ಕೆಲಸಗಳು ಹೇಗಾಯಿತು ಏನಾಯಿತು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನು ಈ ಒಬ್ಬ ಯುವತಿ ಇದ್ದಾರೆ, ಇವರು ಒಂದು ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಸುಮಾರು 23 ವರ್ಷದ ಯುವತಿ. ಸಾಧಾರಣವಾಗಿ ಕಾಲೇಜು ಅಂತ ಹೇಳಿದ ಮೇಲೆ ವಾಟ್ಸಪ್ ಆಗಿರ್ಬೋದು, ಜಿಮೇಲ್ ಆಗಿರ್ಬೋದು, ಇವೆಲ್ಲವನ್ನ ಯೂಸ್ ಮಾಡೋದಕ್ಕೆ ಒಂದು ಮೊಬೈಲ್ನ ಅವಶ್ಯಕತೆ ಇರುತ್ತೆ. ಹೀಗಾಗಿ ಮೊಬೈಲ್ ಫೋನನ್ನು ಮನೆಯವರಿಗೆ ಕೊಡಿಸುವಂತೆ ದುಂಬಾಲು ಬಿದ್ದಿದ್ಲು. ಏನು ಈ ಒಂದು ಯುವತಿಯ ಏನು ಸಾಕಷ್ಟು ರೀತಿಯ ಬಲವಂತಕ್ಕೆ ಮಣಿದ ಮನೆಯವರು ಒಂದು ಮೊಬೈಲನ್ನು ಆಕೆಗೆ ಕೊಡಿಸ್ತಾರೆ. ನಂತರದಲ್ಲಿ ಆ ಮೊಬೈಲ್ನ ಮೂಲಕ ಅಥವಾ ವಾಟ್ಸಪ್ನ ಮೂಲಕ ಒಬ್ಬ ಯುವಕನ ಪರಿಚಯ ಈ ಒಬ್ಬ ಯುವತಿಗೆ ಆಗುತ್ತೆ. ದಿನಕ್ರಮೇಣ ಆ ಒಂದು ಸ್ನೇಹ ಏನಿರುತ್ತೆ ಅದು ಪ್ರೀತಿಯಾಗಿ ಬದಲಾವಣೆ ಆಗುತ್ತೆ. ನಂತರದಲ್ಲಿ ಮನೆಯವರಿಗೆ ತಿಳಿಸ್ದೇನೆ ಈ ಒಬ್ಬ ಯುವತಿ ಏನಿರ್ತಾಳೆ ಇವಳು ಆ ಯುವಕನ ಜೊತೆ ಪ್ರೈವೇಟ್ ಆಗಿ ಮದುವೆಯನ್ನು ಕೂಡ ಮಾಡ್ಕೊಂಡಿದ್ದಂತೆ. ಈ ಎಲ್ಲ ವಿಚಾರಗಳು ತಿಳಿದು ಮನೆಯಲ್ಲಿಯೂ ಸಹ ಸಾಕಷ್ಟು ಬಾರಿ ಜಗಳ ಆಯಿತು. ಆದರೂ ಕೂಡ ಆ ಯುವತಿ ಮನೆಯಲ್ಲಿಯೇ ಇದ್ಲು. ನಂತರದಲ್ಲಿ ಫೋನಿನ ಪಾಸ್ವರ್ಡ್ ಏನು ಅಂತ ಮನೆಯವರು ಕೇಳಿದ್ದಾಗ ಸಾಕಷ್ಟು ರೀತಿಯ ಜಗಳವನ್ನು ಮಾಡ್ತಾ ಸಾಕಷ್ಟು ಸೀನನ್ನು ಕ್ರಿಯೇಟ್ ಮಾಡ್ತಾ ಇದ್ಲು. ಇದರಲ್ಲಿ ಗಮನಿಸುವ ಅಂಶವೇನು ಅಂತ ಅಂದರೆ, ನಿಮ್ಮ ಮನೆಯಲ್ಲಿರುವ ಮಕ್ಕಳು ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು, ಅವರು ಬಳಸ್ತಾ ಇರುವ ಫೋನ್ನ ಪಾಸ್ವರ್ಡನ್ನು ಒಂದು ಪಕ್ಷ ನಿಮಗೆ ಕೊಡದೇ ಇದ್ದಲ್ಲಿ ನೀವು ಜಾಗೃತರಾಗಬೇಕಾಗತ್ತೆ. ಯಾಕಂದರೆ ಇನ್ನು ಮುಂದೆ ನಾನು ಹೇಳುವ ಘಟನೆ ಏನಿದೆ ನಿಜವಾಗಿಯೂ ಹೌದಾ ಅಂತ ನೀವು ಏನು ನಿಮ್ಮ ಕೆನ್ನೆಯ ಮೇಲೆ ಬೆರಳನ್ನು ಇಟ್ಟು ನೋಡ್ಕೊಬೇಕು. ಯಾಕಂದರೆ ಈ ಯುವತಿ ಮಾಡಿದ್ದೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ರಾತ್ರಿ ಇವರ ತಾಯಿಯವರು ಮಲಗಿರುವ ಸಂದರ್ಭದಲ್ಲಿ ಖಾಸಗಿ ಫೋಟೋಗಳನ್ನ ತೆಗೆದಿದ್ದಾಳೆ. ನಂತರದಲ್ಲಿ ಸ್ನಾನ ಮಾಡುವ ಸಮಯದಲ್ಲಿ ಖಾಸಗಿ ಫೋಟೋಗಳನ್ನ ತೆಗೆದಿದ್ದಾಳೆ. ಅದೇ ರೀತಿ ಅವರ ಚಿಕ್ಕಮ್ಮ ಸ್ನಾನ ಮಾಡುವಾಗ ಅಥವಾ ಬಟ್ಟೆ ಬದಲಿಸುವಾಗ ಖಾಸಗಿ ಫೋಟೋಗಳನ್ನು ತೆಗೆದು ಈಕೆಯ ಪ್ರಿಯಕರನಿಗೆ ಸೆಂಡ್ ಮಾಡಿದ್ದಾಳೆ. ಅಂದರೆ ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶದಿಂದಲೋ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಒಂದು ಕೃತ್ಯವನ್ನು ಮಾಡಿದ್ದಾಳೆ. ಯಾವಾಗ ಇವರ ಮನೆಯವರು ಆಕೆಯ ಮೊಬೈಲನ್ನು ಪಡೆದು ಪಾಸ್ವರ್ಡನ್ನು ಪಡೆದು ಚೆಕ್ ಮಾಡಿದಾಗ ಅವಳ ಮೊಬೈಲ್ನಲ್ಲಿ ಸಾಕಷ್ಟು ಇವರ ಖಾಸಗಿ ಫೋಟೋಗಳು ಅಥವಾ ವಿಡಿಯೋಗಳು ಇದ್ವು. ಇವೆಲ್ಲವನ್ನ ನೋಡಿ ಮನೆಯವರೇ ದಿಗ್ಭ್ರಾಂತರಾಗಿದ್ದರು. ನಂತರದಲ್ಲಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಮಗಳ ವಿರುದ್ಧವೇ ಏನು ದೂರನ್ನ ದಾಖಲು ಮಾಡಿದ್ರು. ನಂತರದಲ್ಲಿ ಪೊಲೀಸರು ಸಹ ಸಾಕಷ್ಟು ತನಿಖೆಯನ್ನು ಮಾಡಿ ಏನು ಒಬ್ಬ ಯುವಕನ ಮೊಬೈಲ್ನಲ್ಲಿದ್ದ ಫೋಟೋಗಳಾಗಿರ್ಬೋದು ಅಥವಾ ಯುವತಿಯ ಮೊಬೈಲ್ನಲ್ಲಿದ್ದ ಫೋಟೋಗಳು ಇವೆಲ್ಲವನ್ನೂ ಸಹ ಡಿಲೀಟ್ ಮಾಡಿಸಿದ್ದಾರೆ. ಒಟ್ಟಾರೆ ಈ ಒಂದು ಕೇಸ್ನಲ್ಲಿ ಮನೆಯವರು ಅಥವಾ ಪೋಷಕರು ಕಲಿಯಬೇಕಾದ ವಿಷಯ ಏನು ಅಂತ ಅಂದರೆ, ನೀವು ಸಾಧಾರಣವಾಗಿ ಪ್ರೀತಿಯಿಂದ ಮೊಬೈಲ್ಗಳನ್ನು ಕೊಡ್ತೀರಾ ಮಕ್ಕಳಿಗೆ ಬಳಸ್ಕೊಳ್ಳಿ ಅಂತ ಹೇಳಿ, ಅಥವಾ ಇನ್ಯಾವುದೋ ಉದ್ದೇಶದಿಂದ ಕೊಡ್ತೀರಾ ಅಥವಾ ಎಜುಕೇಷನ್ ಉದ್ದೇಶದಿಂದ ಕೊಡ್ತೀರಾ. ಆದರೆ ಮಕ್ಕಳು ಈ ರೀತಿಯ ದುರಭ್ಯಾಸಗಳಿಗೆ, ಉದ್ದೇಶಗಳಿಗೆ ಅಥವಾ ದುರುದ್ದೇಶಗಳಿಗೆ ಬಳಸ್ಕೊಳ್ಳೋದು ಎಷ್ಟು ಸರಿ ಎನ್ನುವ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುತ್ತೆ. ಅದನ್ನು ನೀವು ಯೋಚನೆ ಮಾಡಬೇಕಾಗಿದೆ. ಹೀಗಾಗಿ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಮಕ್ಕಳು ಮೊಬೈಲನ್ನು ಕೇಳಿದಾಗ ಅಥವಾ ಅವರು ಪಾಸ್ವರ್ಡನ್ನು ಹೇಳದೇ ಇದ್ದಾಗ ನೀವು ಜಾಗೃತರಾಗಿ ಅವರ ಪಾಸ್ವರ್ಡನ್ನು ಚೆಕ್ ಮಾಡ್ತಾ ಹೋಗಿ. ಯಾಕಂದರೆ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಮೊಬೈಲ್ ಕೊಡಿಸಿ ತಪ್ಪಲ್ಲ, ಆದರೆ ಕೊಡಿಸುವ ಮುನ್ನ 10 ಬಾರಿ ಯೋಚನೆ ಮಾಡಿ ಅವರಿಗೆ ತಿಳುವಳಿಕೆಯನ್ನು ನೀಡಿ ಮೊಬೈಲನ್ನು ಕೊಡಿಸಿ. ಈ ರೀತಿಯ ಕೃತ್ಯಗಳು ಆಗದಂತೆ ಜಾಗೃತಿಯನ್ನು ವಹಿಸಿ. ಯಾಕಂದರೆ ಈ ಒಂದು ಕೇಸ್ ಏನಿದೆ ಇದನ್ನು ನೋಡಿದಾಗ ಎಲ್ಲರಿಗೂ ಸಹ ಅದೇ ರೀತಿಯ ಒಂದು ಪಾಠ ಮನವರಿಕೆ ಆಗುತ್ತೆ. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.